ಹಾಯ್, ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಗ್ಸ್. ನಾನಿವತ್ತು ಮನೆಯಲ್ಲೇ ಬಿಸಿಬೇಳೆ ಬಾತ್ ಪೌಡರ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇವತ್ತು ತೋರಿಸ್ತಿದ್ದೀನಿ. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೋಟೆಲಲ್ಲಿ ಯಾವ ರೀತಿ ನಾವು ಬಿಸಿಬೇಳೆ ಬಾತು ತುಂಬ ಟೇಸ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ನಾವು ತಿಂತೀವಲ್ವ, ಅಷ್ಟೇ ರುಚಿಯಾಗಿರುತ್ತೆ. ಇದನ್ನು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಒಂದು 10 ಮಿನಿಟ್ಸಲ್ಲಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ನಾನಿಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳ್ಬಿಟ್ಟು ಎಲ್ಲ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ನಾವು ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ರೆ ಯಾವುದೇ ಐಟಮ್ನ ನಾವು ಮರೆಯೋ ಅಂಥ ಚಾನ್ಸಸ್ಸು ತುಂಬಾ ಕಡಿಮೆ ಇರುತ್ತೆ. ಈಗ ನಾನು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಪ್ಯಾನಲ್ಲಿ ನಾನು ಇಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ನಾನು ಇಲ್ಲಿ ಸೇರಿಸ್ತಿದ್ದೀನಿ. ನಾನು ಇಲ್ಲಿ ಚಮಚದ ಅಳತೆಯಲ್ಲಿ ಎಲ್ಲನೂ ಹೇಳ್ತೀನಿ. 2 ಸ್ಪೂನು ನಾನು ಇಲ್ಲಿ ಕಡಲೆಬೇಳೆನ ತಗೊಂಡಿದ್ದೀನಿ ಮತ್ತು 1.5 ಸ್ಪೂನು ಉದ್ದಿನ ಕಾಳನ್ನು ನಾನು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಕಡಲೆಬೇಳೆಗಿಂತನೂ ಉದ್ದಿನ ಕಾಳು ಸ್ವಲ್ಪ ಕಡಿಮೆ ಇರಬೇಕು. ಬೇಳೆನ ನಿಧಾನವಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಬೇಳೆ ಹುರಿಯೋದು ಮಾತ್ರನೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇನ್ನು ಮಿಕ್ಕಿದ್ದೆಲ್ಲನೂ ಬೇಗನೆ ರೋಸ್ಟ್ ಆಗಿಬಿಡುತ್ತೆ. ಬೇಳೆನ ನಾವು ನಿಧಾನಕ್ಕೆ ಕೆಂಪು ಬಣ್ಣ ತಿರುಗೋವರೆಗೂ ನಾವು ನಿಧಾನಕ್ಕೆ ಹುರ್ಕೊಳ್ತಾ ಬರಬೇಕು. ಈಗ ನಾನು 2 ಸ್ಪೂನು ಧನಿಯಾನ ಸೇರಿಸ್ತಾ ಇದ್ದೀನಿ. 1 ಸ್ಪೂನು ಕಾಳು ಮೆಣಸು ಮತ್ತು 1 ಇಂಚು ಚಕ್ಕೆ, 1 ಸ್ಪೂನು ಜೀರಿಗೆ, ಇಲ್ಲಿ ಅರ್ಧ ಸ್ಪೂನು ಗಸಗಸೆನ ಸಹ ಸೇರಿಸ್ತಿದ್ದೀನಿ ಮತ್ತು 2 ಏಲಕ್ಕಿ, 4 ಲವಂಗ, 1/4 ಸ್ಪೂನು ಮೆಂತ್ಯ. ಇಷ್ಟನ್ನು ಸೇರಿಸ್ಬಿಟ್ಟು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ನಾವು ಬಿಸಿ ಮಾಡಿಕೊಳ್ಳಬೇಕು. ಇಲ್ಲಿ 1 ಸ್ಪೂನು ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಪದಾರ್ಥಗಳನ್ನು ಸಹ ನಾವು ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋದ್ರಿಂದ ತುಂಬಾ ಆಟೋಮೆಟಿಕ್ಕಾಗಿ ಪೌಡರ್ನ ನಾವು ರೆಡಿ ಮಾಡ್ಕೊಳ್ಬೋದು. ಈಗ ಒಣ ಕೊಬ್ಬರಿನ ತುರ್ಕೊಂಡು ಈ ರೀತಿ ನಾವು ಹುರ್ಕೊಳ್ಬೇಕಾಗುತ್ತೆ. ಇದನ್ನು ಅಷ್ಟೇ 2 ಸ್ಪೂನು ನಾನು ಇಲ್ಲಿ ಒಣ ಕೊಬ್ಬರಿನ ನಾನು ಇಲ್ಲಿ ಸೇರಿಸಿದ್ದೀನಿ. ಇದನ್ನು ಅಷ್ಟೇ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ನಾವು ಹುರ್ಕೊಳ್ಬೇಕು. ಯಾವುದೇ ಪೌಡರ್ ಆಗಲಿ ನಾವು ತಯಾರಿಸಿದ ಸ್ವಲ್ಪ ದಿನದಲ್ಲೇ ಉಪಯೋಗಿಸೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಒಂದು 15 ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರಕ್ಕೆ ಇದು ಒಣಮೆಣಸಿನ್ಕಾಯಿನ ಸಹ ನಾನು ಇಲ್ಲಿ 6ರಿಂದ 7 ಸೇರಿಸ್ತಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಆ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಬೋದು. ಹಾಗೇನೇ ಇಲ್ಲಿ ಒಂದು ಅರ್ಧ ಸ್ಪೂನು ಎಣ್ಣೆನ ಸೇರಿಸಿ ಮೆಣಸಿನ್ಕಾಯಿನ ನಾನಿಲ್ಲಿ ಹುರ್ಕೊಳ್ತೀನಿ. ಬಿಸಿಬೇಳೆ ಬಾತ್ ಆಗಿರ್ಬೋದು ಮತ್ತು ವಾಂಗಿಬಾತ್ ಪೌಡರ್ ಆಗಿರ್ಬೋದು, ಪುಳಿಯೋಗರೆ ಪೌಡರ್ ಆಗಿರ್ಬೋದು, ಯಾವುದೇ ಆಗಲಿ ನಾವು ತಯಾರಿಸಿದ ಸ್ವಲ್ಪ ದಿನದಲ್ಲೇ ಉಪಯೋಗಿಸಿದ್ರೆ ಅದು ತುಂಬಾ ರುಚಿಯಾಗಿರುತ್ತೆ. ಆಗ್ತಾನೆ ಮಾಡಿರೋಂಥ ಪೌಡರ್ನ ನಾವು ಮಾಡೋ ಅಂಥ ಎಲ್ಲ ಐಟಮ್ಸು ತುಂಬಾ ರುಚಿಯಾಗಿರುತ್ತೆ. ಮೆಣಸಿನ್ಕಾಯಿನ ಹುರಿದಿದ್ದಾದಮೇಲೆ ಮತ್ತು ಅದೇ ಪ್ಯಾನ್ಗೆ ನಾನು ಆಗಲೇ ಹುರಿದಿಟ್ಕೊಂಡಿರೋ ಅಂಥ ಎಲ್ಲನೂ ಸೇರಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಕೊಳ್ತೀನಿ.
ಇದನ್ನು ಹೀಗೇ ತಣ್ಣಗಾಗೋಕ್ಕೆ ನಾನು ಬಿಡ್ತಿದ್ದೀನಿ. ಈಗ ಮಿಕ್ಸರ್ ಜಾರ್ಗೆ ನಾವು ಇದನ್ನು ಸೇರಿಸ್ಕೊಳ್ಬೇಕು. ಅರ್ಧ ಸ್ಪೂನು ನಾನಿಲ್ಲಿ ಅರಿಶಿಣ ಮತ್ತು ಒಂದು ಸ್ವಲ್ಪ ಹಿಂಗನ್ನು ಸೇರಿಸಿ ಇದನ್ನು ಪೌಡರ್ ಮಾಡ್ಕೊಳ್ತೀನಿ. ನೋಡ್ತಿದ್ದೀರಾ ಅಲ್ವಾ ಎಷ್ಟು ಕಲರ್ಫುಲ್ ಆಗಿರೋವಂಥ ಬಿಸಿಬೇಳೆಬಾತು ರೆಡಿ ಆಗೋಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.